5999 ಕೊಟ್ರೆ ಸೂಪರ್ ಗಾಡಿಗಳು ಕೊಡ್ತಾರ್ರಿ ಸರ್ ಇಡೀ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಸರ್ ಭೂವರ ಮೋಟರ್ಸ್ ಅಲ್ಲಿ ಕೊಡ್ತಾ ಇರೋದು ಸರ್. ಭೂವರ ಮೋಟರ್ಸ್ ಅಂದ್ರೆ 5999 ಅಂದ್ರೆ ಭೂವರ ಮೋಟರ್ಸ್ ಸರ್. ಅಂದ್ರೆ ಜೆಪೋಟೋ ಆಗ್ಬೋದು, ಝೊಮ್ಯಾಟೊ ಆಗ್ಬೋದು, ಸ್ವಿಗ್ಗಿ ಆಗ್ಬೋದು, ಯಾವ್ದ್ರಲ್ಲ ನೀವು ಡೆಲಿವರಿ ಜಾಬ್ ಮಾಡ್ತಿದ್ದೀರಿ. ನನ್ನ ಹತ್ರ ಬೈಕ್ ಇಲ್ಲ. ಎಕ್ಸೆಲ್ ಗಾಡಿನೂ ಕೊಡ್ತೇನೆ ಸರ್. ಓನ್ಲಿ 6000 ಸರ್. ಫ್ರೆಂಡ್ ಹತ್ರ ಕೇಳಿದ್ರೆ ಎಷ್ಟು ದಿವಸ ಕೊಡ್ತಾರ್ರಿ? 1 ದಿವಸ ಕೊಡ್ತಾರಾ, 2 ದಿವಸ ಕೊಡ್ತಾರಾ, 3 ದಿವಸ ಕೊಡ್ತಾರಾ? 4-5 ದಿವಸಕ್ಕೆ ಅವ್ರಿಗೆ ಕೆಲಸ ಇರಲ್ವಾ ಸರ್? ನಿಮ್ಗೆ ಎಂಟರ್ಗೆ ಹೋಗ್ತು ಅಂದ್ರೆ 4400 rupees ಬರುತ್ತೆ ಸರ್. ಅಷ್ಟೇನಾ ಸರ್? ಹೌದು ಸರ್. ಅದಕ್ಕೆ ನೀವು ಚಿಂತೆ ಬಿಟ್ಬಿಡಿ, ಆರಾಮಾಗಿ ಭೂವರ ಮೋಟರ್ಸ್ ಬನ್ನಿ. ಕೂತ್ಕೊಟ್ಟು ಅಂದ್ರೆ ಲೇಡೀಸ್ ಫುಟ್ವೇರ್ ಬೇಕೇ ಬೇಕಾಗುತ್ತೆ ಸರ್. ಖಂಡಿತ ಸರ್. ಇನ್ಕ್ಲೂಡಿಂಗ್ ಸೈಜ್ ಸ್ಟ್ಯಾಂಡ್ ಬೇಕೇ ಬೇಕು. ಹೌದು ಸರ್. ಫ್ಲೋರ್ ಮ್ಯಾಟ್ ಕೊಡ್ತೇನೆ ಸರ್. Okay. ಸೀಟ್ ಕವರ್ ಕೊಡ್ತೇನೆ ಸರ್. Okay. ಹ್ಯಾಂಡ್ ಗ್ರಿಪ್ ಕೊಡ್ತೇನೆ ಸರ್. Okay. ಹೆಲ್ಮೆಟ್ ಕೊಡ್ತೇನೆ ಸರ್. ನಂಬರ್ Okay. ಪ್ಲೇಟ್ ಫ್ರೇಮ್ ಕೊಡ್ತೇನೆ ಸರ್. ಇದೆಲ್ಲ ಸರ್ ಚಾರ್ಜ್ ನನ್ನ ಕಡೆಯಿಂದ ಯಾವುದೇ ತರ ಚಾರ್ಜಸ್ ಇಲ್ಲ ಸರ್. ಭೂವರ ಮೋಟರ್ಸ್ ಇಂದ ಗಿಫ್ಟ್ ಕೊಡ್ತೇನೆ ಸರ್. ಸೂಪರ್ ಸರ್, ಸೂಪರ್. 1 ರೂಪಾಯಿ ಇಲ್ಲ ಸರ್? 1 ರೂಪಾಯಿ ಚಾರ್ಜಸ್ ಇಲ್ಲ ಸರ್. ನಿಮ್ಮ ಹತ್ರ ಅಕೌಂಟ್ ಇಲ್ವಾ? ಅಕೌಂಟ್ ಸ್ಟೇಟ್ಮೆಂಟ್ ಇಲ್ವಾ? ಚಿಂತೆ ಬೇಡ ರೀ, ಇವರೇ ನಿಮ್ಗೆ ಅಕೌಂಟ್ ಮಾಡಿಸ್ಕೊಡ್ತಾರೆ. ಜೊತೆಗೆ ಬೈಕು ಕೂಡ ಸ್ಪಾಟ್ ಅಲ್ಲೇ ಕೊಡ್ತಾರೆ. ಬರೀ ಆಧಾರ್, ಪ್ಯಾನ್, ವೋಟರ್ ಐಡಿ ಇದ್ರೆ ಸಾಕು ಸರ್. ಏನಿದೆ ಇನ್ಸ್ಟೆಂಟ್ ಅಕೌಂಟ್ ಓಪನ್ ಮಾಡ್ಕೊಡ್ತೇನೆ ಸರ್. ಇನ್ಸ್ಟೆಂಟ್ ಅಕೌಂಟ್ ಅಲ್ಲಿ ಚೆಕ್ ಬುಕ್, ATM ಕಾರ್ಡ್, ಪಾಸ್ಬುಕ್ ಸಮೇತ ಕೊಡ್ತೇನೆ ಸರ್. ನೆಕ್ಸ್ಟ್ ಡೇ 24 hours ಅಲ್ಲಿ ಇನ್ಕ್ಲೂಡಿಂಗ್ ಆಕ್ಟಿವೇಶನ್ ಆಗುತ್ತೆ ಸರ್. ನಿಮ್ಗೆ ಏನಿದೆ ಅವತ್ತೇ ಅಕೌಂಟ್ ಓಪನ್ ಆಗ್ತಾ ಇದ್ದಂಗೆ ಗಾಡಿ ಕೊಡ್ತೇನೆ ಸರ್. ಅದೊಂಗೆ ದುಡ್ಡು ಇರ್ಬೇಕಂತೆ, ಇಲ್ಲಾಂದ್ರೆ ದುಡಿತಿರ್ಬೇಕಂತೆ. ಈ ಎರಡೂ ಇಲ್ಲ ಅಂತಂದ್ರೆ ಸಮಾಜದಲ್ಲಿ ಗೌರವ ಇಲ್ಲ. ಇಂಡೋಸಿನ್ ಬ್ಯಾಂಕ್ ಅವರು ಇದ್ದಾರೆ, ಅಲ್ಲಿಂದ ಹೋಗ್ತಂದ್ರೆ IDFC ಬ್ಯಾಂಕ್ ಅವರು ಇದ್ದಾರೆ, ಹಿಂದೂಜಾ ಲೈಲ್ಯಾಂಡ್ ಇದ್ದಾರೆ, RBL ಬ್ಯಾಂಕ್ ಅವರು ಇದ್ದಾರೆ. ಆ ಗೌರವ ಹೆಚ್ಚಿಸ್ಕೋಬೇಕಾ? ನಿಮ್ ಗಾಡಿ ಬೇಕಾ? ಡೈರೆಕ್ಟ್ ಆಗಿ ಭೂವರ ಮೋಟಾರ್ಸ್ ಬನ್ನಿ. ಈಗ ನನಗೆ ಬೇಕಾಗಿರೋದು ಸರ್ ಇಲ್ಲಿ ಅಡ್ರೆಸ್ಗೆ ಓನ್ಲಿ ನೀವು ರೆಂಟೆಡ್ ಹೌಸ್ ಇದ್ರಾ ಓನ್ಲಿ ಕರೆಂಟ್ ಬಿಲ್ ಅಂತ ಹತ್ರ 6000 ರೂಪಾಯಿ ಸೇರಿಸ್ಕೊಡಿ, ಬನ್ನಿ ಗಾಡಿ ತಗೊಳ್ಳಿ, ಜೀವನನ ಸಮೃದ್ಧಿ ಮಾಡ್ಕೊಳ್ಳಿ ಅಂತ. ಲೊಕೇಟ್ ಬಂದು ಮಾರುತಿ ನಗರ ಸೊನ್ನೆನಹಳ್ಳಿ ಬರುತ್ತೆ. ನಿಯರ್ ನಿಮ್ಗೆ ಲ್ಯಾಂಡ್ ಮಾರ್ಕ್ ಶಿರ್ಕೆ ಅಪಾರ್ಟ್ಮೆಂಟ್ ಬರುತ್ತೆ ಸರ್. ಈ ಕಡೆ ನೋಡ್ತು ಅಂತಂದ್ರೆ ನಿಮ್ಗೆ ಸಾಯಿಬಾಬಾ ಟೆಂಪಲ್ ಬರುತ್ತೆ ಸರ್. 5999 ಏನಪ್ಪಾ ಇದು? 5999 ಇಟ್ಕೊಂಡು ನೋಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವೊಂದು ಡೆಲಿವರಿ ಜಾಬ್ ಮಾಡ್ತಿದ್ದೀರಾ ಅಂದ್ರೆ ಜೆಪೋಟೋ ಆಗ್ಬೋದು, ಝೊಮ್ಯಾಟೊ ಆಗ್ಬೋದು, ಸ್ವಿಗ್ಗಿ ಆಗ್ಬೋದು, ಯಾವ್ದ್ರಲ್ಲ ನೀವು ಡೆಲಿವರಿ ಜಾಬ್ ಮಾಡ್ತಿದ್ದೀರಿ. ನನ್ನ ಹತ್ರ ಬೈಕ್ ಇಲ್ಲ. ಫ್ರೆಂಡ್ ಹತ್ರ ಕೇಳಿದ್ರೆ ಎಷ್ಟು ದಿವಸ ಕೊಡ್ತಾರ್ರಿ? 1 ದಿವಸ ಕೊಡ್ತಾರಾ, 2 ದಿವಸ ಕೊಡ್ತಾರಾ, 3 ದಿವಸ ಕೊಡ್ತಾರಾ? 4-5 ದಿವಸಕ್ಕೆ ಅವ್ರಿಗೆ ಕೆಲಸ ಇರಲ್ವಾ? ಅದಕ್ಕೆ ನೀವು ಚಿಂತೆ ಬಿಟ್ಬಿಡಿ, ಆರಾಮಾಗಿ ಭೂವರ ಮೋಟರ್ಸ್ ಬನ್ನಿ. ನಿಮಗೆ ಬರೇ 5999 ಅಲ್ಲಿ ಸೂಪರ್ ಗಾಡಿ ಕೊಟ್ಟು ಕಳಿಸ್ತಾರೆ. ನಿಮ್ಮ ಹತ್ರ ಅಕೌಂಟ್ ಇಲ್ವಾ? ಅಕೌಂಟ್ ಸ್ಟೇಟ್ಮೆಂಟ್ ಇಲ್ವಾ? ಚಿಂತೆ ಬೇಡ ರೀ, ಇವರೇ ನಿಮ್ಗೆ ಅಕೌಂಟ್ ಮಾಡಿಸ್ಕೊಡ್ತಾರೆ. ಜೊತೆಗೆ ಬೈಕು ಕೂಡ ಸ್ಪಾಟ್ ಅಲ್ಲೇ ಕೊಡ್ತಾರೆ. ಹಾಯ್, ಹಲೋ, ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾವಿವತ್ತು ಬಂದಿರೋದು ಭೂವರ ಮೋಟಾರ್ಸ್. ಇಲ್ಲಿ ಯಾವ್ಯಾವ ಬೈಕ್ ಗಳು ಸಿಗ್ತವೆ, ಈ 5999 ಗೆ ಯಾವ್ಯಾವ ಬೈಕ್ ಗಳು ಸಿಗ್ತವೆ ಅಂತ ನಮ್ಮ ಜೊತೆ ಪುನೀತ್ ಸರ್ ಜಾಯ್ನ್ ಆಗ್ತಿದ್ದಾರೆ. ಅವ್ರ ಹತ್ರ ಎಲ್ಲಾ ಡೀಟೇಲ್ಸ್ ಗಳನ್ನ ಕೇಳಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಒಂಚೂರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಲಾಸ್ ನನಗಲ್ಲ, ನಿಮಗೆ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ, ರೆಡಿನಾ? ವಿಡಿಯೋದೊಳಗಡೆ ಹೋಗೋಣವಾ? ಮತ್ತಿನ್ಯಾಕೆ, ನಡೀರಿ ಹೋಗೋಣ. ಏನ್ ಸರ್ 5999 ಲೋ ಡೌನ್ ಪೇಮೆಂಟ್? ಎಸ್ ಸರ್, ಇಡೀ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಸರ್ ಭೂವರ ಮೋಟರ್ಸ್ ಅಲ್ಲಿ ಕೊಡ್ತಾ ಇರೋದು ಸರ್. ಭೂವರ ಮೋಟರ್ಸ್ ಅಂದ್ರೆ 5999 ಅಂದ್ರೆ ಭೂವರ ಮೋಟರ್ಸ್ ಸರ್. ಸೂಪರ್ ಸರ್. ಎಲ್ಲಿ ಸರ್ ಬರ್ತೀನಿ? ಲೊಕೇಟ್ ಬಂದು ಮಾರುತಿ ನಗರ ಸೊನ್ನೆನಹಳ್ಳಿ ಬರುತ್ತೆ. ನಿಯರ್ ನಿಮ್ಗೆ ಲ್ಯಾಂಡ್ ಮಾರ್ಕ್ ಶಿರ್ಕೆ ಅಪಾರ್ಟ್ಮೆಂಟ್ ಬರುತ್ತೆ ಸರ್. ಈ ಕಡೆ ನೋಡ್ತು ಅಂತಂದ್ರೆ ನಿಮ್ಗೆ ಸಾಯಿಬಾಬಾ ಟೆಂಪಲ್ ಬರುತ್ತೆ ಸರ್. ಹಾ ಸರ್. 5999 ಗೆ ಯಾವ್ಯಾವ ಗಾಡಿಗಳು ಬರ್ತವೆ ಹೇಳಿ ಸರ್? ಸರ್ ನನ್ನಲ್ಲಿ ಸರ್ TVS ಎಂಟಾರ್ಕ್ ಬರುತ್ತೆ ಸರ್. ಓಕೆ. ಅಲ್ಲಿಂದ ಹೋಗ್ತು ಅಂದ್ರೆ TVS ಜುಪಿಟರ್ ಬರುತ್ತೆ ಸರ್. ಓಕೆ. ಅಲ್ಲಿಂದ ಹೋಗ್ತು ಅಂದ್ರೆ TVS ಜುಪಿಟರ್ ಅಲ್ಲಿ 125cc ಬರುತ್ತೆ. ಅಲ್ಲಿಂದ ಹೋಗ್ತು ಅಂದ್ರೆ ಆಕ್ಟಿವಾ ಇದೆ ಸರ್. ಓಕೆ. ಆಕ್ಟಿವಾ ನೋಡ್ತು, ಅದಾದ್ರಲ್ಲೇ ಹೋಂಡಾದಲ್ಲಿ ನೋಡ್ತು ಅಂದ್ರೆ ಸರ್ ಡಿಯೋ ಇದೆ ಸರ್. ಡಿಯೋನಾ ಸರ್? ನಡೀರಿ ಸರ್, ಅಲ್ಲೋಣ ಬನ್ನಿ ಸರ್. ಓಕೆ. ಡಿಯೋ ಗಾಡಿ ಇದೆ ಸರ್. ಇನ್ಕ್ಲೂಡಿಂಗ್ ಎಕ್ಸೆಲ್ ಗಾಡಿನೂ ಕೊಡ್ತೇನೆ ಸರ್. ಓನ್ಲಿ 6000 ಸರ್. 6000 ಓನ್ಲಿ 6000 ಸರ್. ಓಕೆ. ಅದೇ ರೇಂಜ್ ಅಲ್ಲಿ ಹೋಗ್ತು ಅಂದ್ರೆ ಹೀರೋದಲ್ಲಿ ಬರುತ್ತೆ ಸರ್. ಹೀರೋದಲ್ಲಿ ಬಂದು ಝೂಮ್ ವೆಹಿಕಲ್ ಇದೆ ಸರ್. ಹೀರೋದಲ್ಲಿ ಝೂಮ್ ವೆಹಿಕಲ್? ಹೌದು ಸರ್. ಝೂಮ್ ವೆಹಿಕಲ್ ಕೂಡ ಕೊಡ್ತೇನೆ ಸರ್ 6000 ಗೆ ಸರ್. ಸರ್ ಈಗ ಲೋ ಡೌನ್ ಪೇಮೆಂಟ್ ಅಂತ 6000 ರೂಪಾಯಿ ಕೊಡ್ತಾ ಇದ್ದೀರಿ. ಆಮೇಲೆ ಮಂತ್ಲಿ 10,000 ಕಟ್ಟಿ 12,000 10,000 ಎಲ್ಲ ಯಾವ್ದು ಇಲ್ಲ ಸರ್. ಈಗ ನೀವು ಡಿಪೆಂಡ್ ಅಪ್ ಯಾವ ವೆಹಿಕಲ್ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ ಸರ್ EMI. ಈಗ ಫಾರ್ ಎಕ್ಸಾಂಪಲ್ ನೀವು ಡಿಯೋ ತಗೋತೀರಾ ಇಲ್ಲ ಆಕ್ಟಿವಾ ತಗೋತೀನಿ ಅಂತಂದ್ರೆ 3800 ಇಂದ 900 ರೂಪೀಸ್ ಒಳಗಡೆ ಬರುತ್ತೆ ಸರ್. ಸೂಪರ್. 6000 ಡೌನ್ ಪೇಮೆಂಟ್ ಗೆ ಸರ್. ನೀವು ಅದೇ ಎಕ್ಸೆಲ್ ಗೆ ಹೋಗ್ತೀನಿ ಅಂದ್ರೆ ಸರ್ 2800 ರೂಪೀಸ್ ಬರುತ್ತೆ ಸರ್. ಸೂಪರ್ ಸರ್. ನೀವು ಅದ್ರಲ್ಲೇ ಇಲ್ಲ ನನಗೆ ಬೇಡ, ನನ್ಗೆ ಎಂಟಾರ್ಕ್ ಬೇಕು, ಸ್ವಲ್ಪ ಔಟ್ಲುಕ್ ಜೋಶ್ ಇರ್ಲಿ ಅಂತಂದ್ರೆ ಸರ್ ನಿಮ್ಗೆ ಎಂಟಾರ್ಕ್ ಹೋಗ್ತು ಅಂದ್ರೆ 4400 ರೂಪೀಸ್ ಬರುತ್ತೆ ಸರ್. ಹೌದು ಸರ್, ಖಂಡಿತ ಸರ್.
ಆಮೇಲೆ ನೆಕ್ಸ್ಟ್ ಗಾಡಿಗಳು ಸರ್? ನೆಕ್ಸ್ಟ್ ಅದರ್ ಗಾಡಿ ಹೋಗ್ತೀನಿ ಅಂದ್ರೆ ಜುಪಿಟರ್ ಹೋಗ್ತೀರಾ ಸರ್ 3800 rupees ಬರುತ್ತೆ ಸರ್. ಸೂಪರ್ ಸರ್. 125 ಹೋಗ್ತೀರಾ 3900 rupees ಬರುತ್ತೆ ಸರ್. ಸೂಪರ್ ಸರ್. ಓನ್ಲಿ 6000 ಡೌನ್ ಪೇಮೆಂಟ್ ಸರ್. ಓಕೆ ಸರ್. ಹಾ ಸರ್. ಈಗ ನಾವು ಬೆಂಗಳೂರಲ್ಲ ಬೇರೆ ಊರಿಂದ ಬಂದಿದ್ದೀವಿ. ಹೌದು ಸರ್. ನಮ್ಮ ಹತ್ರ ಇಲ್ಲಿ ಅಡ್ರೆಸ್ಗೆ ಯಾವ್ದೇ ಆಧಾರ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ, ಹೀಗಿರೋರ್ಗೆ ನೀವು ಗಾಡಿಗಳನ್ನ ಹೇಗ್ ಕೊಡ್ತೀರಿ ಸರ್? ನೀವು ಈಗ ಊರ್ ಅಡ್ರೆಸ್ ದೇನೆ ಎಲ್ಲಿದ್ರು ಏನ್ ತೊಂದ್ರೆ ಇಲ್ಲ ಸರ್. ಓಕೆ. ಈಗ ನನಗೆ ಬೇಕಾಗಿರೋದು ಸರ್ ಇಲ್ಲಿ ಅಡ್ರೆಸ್ಗೆ ಓನ್ಲಿ ನೀವು ರೆಂಟೆಡ್ ಹೌಸ್ ಇದ್ರಾ ಓನ್ಲಿ ಕರೆಂಟ್ ಬಿಲ್ ಅಂತ ತಗೊಂಡ್ಬನ್ನಿ. ಓಕೆ ಸರ್. ಕರೆಂಟ್ ಬಿಲ್ ಓನರ್ ಕೊಡಲ್ಲ ಸರ್. ನಿಮ್ಮ ಹತ್ರ ಒಂದು GPS ಫೋಟೋ ಇರುತ್ತಲ್ಲ ಸರ್, GPS ಫೋಟೋ ಅಡ್ರೆಸ್ ಒಂದು ತಗೊಂಡ್ಬನ್ನಿ ಸರ್. ಅದೇ ಅಡ್ರೆಸ್ ನಾನು ಲೋನ್ ಮಾಡ್ಕೊಡ್ತೇನೆ ಸರ್. ಖಂಡಿತ ಓನ್ಲಿ 6000 ಕೊಡ್ತೇನೆ ಸರ್. ಹಾ ಸರ್. ಈಗ ನಾನು ತುಂಬಾ ಕಡೆ ಗಾಡಿ ತೊಳಕ್ ಹೋದಾಗ ಹೌದು ಸರ್ ಅಕೌಂಟ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಅಕೌಂಟ್ ಕೇಳ್ತಾರೆ. ಏನು ಬೇಡ ಸರ್, ನಾನು ಓನ್ಲಿ ಅಕೌಂಟ್ ಗೆ ಬರೀ ಆಧಾರ್, ಪ್ಯಾನ್, ವೋಟರ್ ಐಡಿ ಇದ್ರೆ ಸಾಕು ಸರ್. ಏನಿದೆ ಇನ್ಸ್ಟೆಂಟ್ ಅಕೌಂಟ್ ಓಪನ್ ಮಾಡ್ಕೊಡ್ತೇನೆ ಸರ್. ಇನ್ಸ್ಟೆಂಟ್ ಅಕೌಂಟ್ ಅಲ್ಲಿ ಚೆಕ್ ಬುಕ್, ATM ಕಾರ್ಡ್, ಪಾಸ್ಬುಕ್ ಸಮೇತ ಕೊಡ್ತೇನೆ ಸರ್. ಇನ್ ನೆಕ್ಸ್ಟ್ ಡೇ 24 hours ಅಲ್ಲಿ ಇನ್ಕ್ಲೂಡಿಂಗ್ ಆಕ್ಟಿವೇಶನ್ ಆಗುತ್ತೆ ಸರ್. ನಿಮ್ಗೆ ಏನಿದೆ ಅವತ್ತೇ ಅಕೌಂಟ್ ಓಪನ್ ಆಗ್ತಾ ಇದ್ದಂಗೆ ಗಾಡಿ ಕೊಡ್ತೇನೆ ಸರ್. ಇನ್ಕ್ಲೂಡಿಂಗ್ ನನ್ನ ಹತ್ರ ಬುಕಿಂಗ್ ಈಗ ಲಾಗಿನ್ ಮಾಡಿಸ್ಬೇಕು. ಈಗ ನೀವು ಕಾಲ್ ಮಾಡ್ತೀವಿ ಸರ್, ಕಡೆಯಿಂದ ನೀವು ಕಾಲ್ ಮಾಡಿ ನನಗೆ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ, ನಂದು ಸಿಬಿಲ್ ಚೆಕ್ ಮಾಡಿ ಅಂತ ಕೇಳ್ಬಹುದು ಸರ್. ನನ್ನ ಹತ್ರ ನೀವು ಡಾಕ್ಯುಮೆಂಟ್ಸ್ ಕಳಿಸ್ಬೇಕು, ಸಿಬಿಲ್ ಚೆಕ್ ಮಾಡ್ಬೇಕು ಅಂದ್ರೆ ಸರ್ ನಿಮ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಬುಕ್, ಇರೋ ಮನೆದು ಬೆಂಗಳೂರು ಏನು ಇಲ್ಲ, ಕರೆಂಟ್ ಬಿಲ್ ಒಂದು ಕಳಿಸಿ ಸರ್ ಸಾಕು. ಆ ಕರೆಂಟ್ ಬಿಲ್ ಜೊತೆಗೆ ಇದೇನ್ ಲೋಯೆಸ್ಟ್ ಡೌನ್ ಪೇಮೆಂಟ್ ನಾನು ಹೇಳಿದೀನಿ 6000 ಡೌನ್ ಪೇಮೆಂಟ್, ಅದರಲ್ಲಿ ನನಗೆ ಬರೀ 1000 ರೂಪಾಯಿ ಬುಕಿಂಗ್ ಮಾಡಿದ್ರೆ ಸರ್ ನಾನು ಲಾಗಿನ್ ಮಾಡ್ಸಕ್ಕಾಗೋದು ಸರ್. ನಿಮ್ಗೆ ಯಾವುದೇ ತರ ₹1 ನೀವು ಅಡ್ವಾನ್ಸ್ ಮಾಡಿರೋದು ಯಾವುದೇ ತರ ಚಿಂತೆ ಬೇಡ ಸರ್. 101% ಲೋನ್ ಆಗಿಲ್ವಾ ಇಮಿಡಿಯೇಟ್ ರೀಫಂಡ್ ಕೊಡ್ತೇನೆ ಸರ್. ಯಾವುದೇ ತರ ಚಾರ್ಜಸ್ ಇರಲ್ಲ ಸರ್. ಸರ್ ನೀವು ನೋಡಬಹುದು ನಮ್ಮ ಹತ್ರ ಆಲ್ಮೋಸ್ಟ್ 56 ಬ್ಯಾಂಕ್ ಆಲ್ಮೋಸ್ಟ್ ಇಲ್ಲೇ ಶೋರೂಮ್ ಅಲ್ಲೇ ಇರ್ತಾರೆ. ಇಂಡೋಸಿಯನ್ ಬ್ಯಾಂಕ್ ಅವರು ಇದ್ದಾರೆ, ಅಲ್ಲಿಂದ ಹೋಗ್ತಂದ್ರೆ IDFC ಬ್ಯಾಂಕ್ ಅವರು ಇದ್ದಾರೆ, ಹಿಂದೂಜಾ ಲೈಲ್ಯಾಂಡ್ ಇದ್ದಾರೆ, RBL ಬ್ಯಾಂಕ್ ಅವರು ಇದ್ದಾರೆ, L&T ಬ್ಯಾಂಕ್ ಅವರು ಇರ್ತಾರೆ, ಇಯೋನ್ ಫೈನಾನ್ಸ್ ಇದೆ. ಆಲ್ಮೋಸ್ಟ್ ಆಲ್ 5 to 6 ಮೆಂಬರ್ಸ್ ಇಲ್ಲಿ ಯಾವಾಗ್ಲೂ ಇದ್ದೇ ಇರ್ತಾರೆ ಸರ್. ಓಕೆ ಸರ್. ಓಕೆ. ಅಂದ್ರೆ ಬಂದ್ರೆ 1 hour ಅಲ್ಲಿ 1 hour ಅಲ್ಲಿ ಇನ್ಸ್ಟೆಂಟ್ ಇಮಿಡಿಯೇಟ್ ಅಲ್ಲೇ ಅಪ್ಲೋಡ್ ಮಾಡಿ ಇಮಿಡಿಯೇಟ್ ಗಾಡಿ ಕೊಡ್ತೇನೆ ಸರ್. ಸರ್ ಇವಾಗ ಗಾಡಿಗಳಿಗೆ ಫಿಟ್ಟಿಂಗ್ಸ್ ಬರುತ್ತಲ್ವ ಸರ್? ಹೌದು ಸರ್. ಏನೇನ್ ಫಿಟ್ಟಿಂಗ್ಸ್ ಬರುತ್ತೆ? ನನ್ನ ಕಡೆ ಈಗ ಲೇಡೀಸ್ ಕುತ್ಕೋತು ಅಂದ್ರೆ ಲೇಡೀಸ್ ಫುಟ್ವೇರ್ ಬೇಕೇ ಬೇಕಾಗುತ್ತೆ ಸರ್. ಖಂಡಿತ ಸರ್. ಇನ್ಕ್ಲೂಡಿಂಗ್ ಸೈಡ್ ಸ್ಟ್ಯಾಂಡ್ ಬೇಕೇ ಬೇಕು. ಹೌದು ಸರ್. ಫ್ಲೋರ್ ಮ್ಯಾಟ್ ಕೊಡ್ತೇನೆ ಸರ್, ಸೀಟ್ ಕವರ್ ಕೊಡ್ತೇನೆ ಸರ್, ಹ್ಯಾಂಡ್ ಗ್ರಿಪ್ ಕೊಡ್ತೇನೆ ಸರ್, ಹೆಲ್ಮೆಟ್ ಕೊಡ್ತೇನೆ ಸರ್, ನಂಬರ್ ಪ್ಲೇಟ್ ಫ್ರೇಮ್ ಕೊಡ್ತೇನೆ ಸರ್. ಇದೆಲ್ಲ ಸರ್ ಚಾರ್ಜ್ ನನ್ನ ಕಡೆಯಿಂದ ಯಾವುದೇ ತರ ಚಾರ್ಜಸ್ ಇಲ್ಲ ಸರ್. ಭೂವರ ಮೋಟರ್ಸ್ ಇಂದ ಗಿಫ್ಟ್ ಕೊಡ್ತೇನೆ ಸರ್. ಸೂಪರ್ ಸರ್, ಸೂಪರ್. ₹1 ಇಲ್ಲ ಸರ್? ₹1 ಚಾರ್ಜಸ್ ಇಲ್ಲ ಸರ್. ಓಕೆ. ಇವಾಗ ನನ್ನ ಗಾಡಿಗೆ ಇವಾಗ ಸೈಡ್ ಇದು ಗ್ರಿಲ್ ಏನಾರ ಬೇಕಂದ್ರೆ ಸರ್ ₹1000 ಕೊಡಿ ಸರ್. ₹1000 ಹಾಕೊಡ್ತೇನೆ ಸರ್. ಅಷ್ಟೇನಾ ಸರ್? ಹೌದು ಸರ್. ಬೇರೆ ಕಡೆ ಎಲ್ಲ 3000 4000 ಇದೆ. ಯಾವುದೇ ತರ ಇಲ್ಲ ಸರ್. ಓನ್ಲಿ ಭೂವರ ಮೋಟರ್ಸ್ ಅಲ್ಲಿ ಗಿಫ್ಟ್ ಸರ್. ಓನ್ಲಿ ₹1000 ಸರ್. ಓಕೆ ಸರ್. ಇವಾಗ ಗಾಡಿಗೆ ಇವಾಗ ಚಾರ್ಜಿಂಗ್ ಪಾಯಿಂಟ್ಸ್ ಬೇಕು ಸರ್, ₹200 ಕೊಡಿ ಸರ್. ಇನ್ಕ್ಲೂಡಿಂಗ್ ಚಾರ್ಜರ್ ಹಾಕೊಡ್ತೀನಿ ಸರ್. 200 ವಾಟರ್ ಪ್ರೂಫ್ ಸರ್. ಈಗ ಯಾವುದೇ ತರ ನೀವು ರಿನ್ಯೂವಲ್ ಮಾಡಬೇಕು ಇನ್ಶೂರೆನ್ಸ್ ಅಂತ ಇನ್ಸ್ಟೆಂಟ್ ವಿತಿನ್ 1 hour ಅಲ್ಲಿ ರಿನ್ಯೂವಲ್ ಮಾಡ್ಕೊಡ್ತೇನೆ ಸರ್. ಎನಿ ವೆಹಿಕಲ್ಸ್ ಯಾವುದೇ ತರ ಅದರ್ ವೆಹಿಕಲ್ ಇದ್ರು ಇಮಿಡಿಯೇಟ್ 1 hour ಅಲ್ಲಿ ರಿನ್ಯೂವಲ್ ಮಾಡ್ಕೊಡ್ತೇನೆ ಸರ್. ಸರ್ ಈಗ ನೀವು ನಮ್ಮಲ್ಲಿ ಗಾಡಿ ತಗೊಂಡ್ರೆ ಸರ್ವಿಸ್ ಎಲ್ಲಪ್ಪ ಬಿಡುದು ಅಂತ ನೀವು ಯೋಚನೆ ಮಾಡಬಹುದು. ಸರ್ವಿಸ್ ಕೂಡ ನಮ್ಮಲ್ಲೇ ಇದೆ ಸರ್. ಸರ್ವಿಸ್ ಬಂದು 3 ಸರ್ವಿಸ್ ಬರುತ್ತೆ ಸರ್. ಜುಪಿಟರ್ ವೆಹಿಕಲ್ ಗಾದ್ರೆ ಸರ್, ಆ ಜುಪಿಟರ್ ವೆಹಿಕಲ್ ಗೆ ಫಸ್ಟ್ ಸರ್ವಿಸ್ ಬಂದು ₹500 ಬರುತ್ತೆ ಸರ್. ಸೆಕೆಂಡ್ ಸರ್ವಿಸ್ ಬಂದು ₹700 to ₹800 ಬರುತ್ತೆ ಸರ್. ಆ ಫ್ರೀ ಸರ್ವಿಸ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ₹1700 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಪೇಡ್ ಸರ್ವಿಸ್ ಬರುತ್ತೆ ಸರ್. ನೀವು ಪೇಡ್ ಸರ್ವಿಸ್ ಅಲ್ಲಿ ಏನೇನ್ ಸರ್ವಿಸ್ ಮಾಡಬಹುದು ಅಂತ ನೀವು ಕೇಳಬಹುದು ಸರ್. ಇನ್ಕ್ಲೂಡಿಂಗ್ ಬ್ರೇಕ್ ಶೂ ಫ್ರಂಟ್ ಟು ಬ್ಯಾಕ್ ಎರಡು ಕ್ಲೀನ್ ಆಗುತ್ತೆ, ಕ್ಲಚ್ ಕ್ಲೀನಿಂಗ್ ಬರುತ್ತೆ, ಆಯಿಲ್ ಫಿಲ್ಟರ್ ಕ್ಲೀನಿಂಗ್ ಬರುತ್ತೆ, ಏರ್ ಫಿಲ್ಟರ್ ಕ್ಲೀನಿಂಗ್ ಬರುತ್ತೆ, ವೀಲ್ ಅಲೈನ್ಮೆಂಟ್ಸ್ ಬರುತ್ತೆ, ಫೋರ್ಕ್ ಅಲೈನ್ಮೆಂಟ್ಸ್ ಬರುತ್ತೆ, ಪ್ಲಗ್ ಕ್ಲೀನಿಂಗ್ ಬರುತ್ತೆ, ಇನ್ಕ್ಲೂಡಿಂಗ್ ಆಯಿಲ್ ಚೇಂಜ್, ವಾಟರ್ ವಾಶ್, ಪಾಲಿಶ್, ಇದಿಷ್ಟು ಪೇಡ್ ಸರ್ವಿಸ್ ₹1700 ಬರುತ್ತೆ ಸರ್. ಓಕೆ, ಸೂಪರ್ ಸರ್. ಸರ್ ನೀವು ಎಂಟರ್ಗೂ ಕೂಡ ಕೇಳಬಹುದು ಸರ್. ಸೇಮ್ ಎಂಟರ್ಗೂ ಕೂಡ ಅಷ್ಟೇನೆ ಸರ್. ಫಸ್ಟ್ ಸರ್ವಿಸ್ ಆಗ್ಲಿ, ಸೆಕೆಂಡ್ ಆಗ್ಲಿ, ಥರ್ಡ್ ಆಗ್ಲಿ, ಫೋರ್ತ್ ಆಗ್ಲಿ ಸೇಮ್ ಓನ್ಲಿ ಆಯಿಲ್ ಚಾರ್ಜಸ್ ಮಾತ್ರ ಬರುತ್ತೆ. ಕನ್ಸ್ಯೂಮಬಲ್ ಚಾರ್ಜಸ್ ಮಾತ್ರ ಇನ್ಕ್ಲೂಡಿಂಗ್ ಇರುತ್ತೆ. ಆಗ್ಬಿಟ್ಟು ಅದರ ಯಾವುದೇ ತರ ಚಾರ್ಜಸ್ ಇರಲ್ಲ. ಫ್ರೀ ಸರ್ವಿಸ್ ಅಂತಂದ್ರೆ ಸರ್ ನೀವು ಫ್ರೀ ಸರ್ವಿಸ್ ಅಂತ ಕೇಳಬಹುದು. ಏನ್ ಕಪ್ಪ ₹500 ನೀವು ತಗೊಬಹುದು ಅಂತ. ಸರ್ ಫ್ರೀ ಸರ್ವಿಸ್ ಅಂತಂದ್ರೆ ಓನ್ಲಿ ವಾಟರ್ ಸರ್ವಿಸ್, ಲೇಬರ್ ಮಾತ್ರ ಫ್ರೀ ಬರುತ್ತೆ ಸರ್. ಇನ್ಕ್ಲೂಡಿಂಗ್ ಆಯಿಲ್ ಚೇಂಜ್ ಮಾತ್ರ ನೀವು ಚಾರ್ಜಬಲ್ ಪೇಮೆಂಟ್ ಮಾಡಬೇಕಾಗುತ್ತೆ. ಫ್ರೀ ಸರ್ವಿಸ್ ಅಲ್ಲಿ ಏನೇನ್ ವರ್ಕ್ ಮಾಡ್ತೀವಿ ಅಂತ ನೀವು ಕೇಳಬಹುದು ಸರ್. ಏರ್ ಫಿಲ್ಟರ್ ಕ್ಲೀನಿಂಗ್ ಬರುತ್ತೆ, ಫ್ರಂಟ್ ಟು ಬ್ಯಾಕ್ ಬ್ರೇಕ್ ಶೂ ಕ್ಲೀನಿಂಗ್ ಬರುತ್ತೆ, ಕ್ಲಚ್ ಕ್ಲೀನಿಂಗ್ ಬರುತ್ತೆ, ಯು ಬುಷ್, ಗ್ರೀನ್ ಬುಷ್ ಎಲ್ಲ ಟೋಟಲ್ ಸರ್ವಿಸಸ್ ಬರುತ್ತೆ ಸರ್. ನೋಡಿದ್ರಲ್ಲ ಎಷ್ಟೊಂದು ಆಫರ್ಗಳಿದಾವೆ. 5999 ಕೊಟ್ರೆ ಸೂಪರ್ ಗಾಡಿಗಳು ಕೊಡ್ತಾರ್ರಿ. ಇನ್ನೇನು ಜೀವನ ನಡೆಸೋದಕ್ಕೆ ಬೇಕಾಗಿರೋದೇನು? ದುಡಿಮೆ ಇದ್ರೆ ಅಂದ್ರೆ ಒಬ್ಬ ಮನುಷ್ಯ ಅದೊಂದಿಗೆ ದುಡ್ಡು ಇರ್ಬೇಕಂತೆ, ಇಲ್ಲಾಂದ್ರೆ ದುಡಿತಿರ್ಬೇಕಂತೆ. ಈ ಎರಡೂ ಇಲ್ಲ ಅಂತಂದ್ರೆ ಸಮಾಜದಲ್ಲಿ ಗೌರವ ಇಲ್ಲ. ಆ ಗೌರವ ಹೆಚ್ಚಿಸ್ಕೋಬೇಕಾ? ನಿಮ್ ಗಾಡಿ ಬೇಕಾ? ಡೈರೆಕ್ಟ್ ಆಗಿ ಬೋರಾ ಮೋಟಾರ್ಸ್ ಬನ್ನಿ. ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಂತೂ ನಾನು ಲೊಕೇಶನ್ ಕೊಡ್ತೀನಿ. ಡೈರೆಕ್ಟ್ ಆಗಿ ಬನ್ರಿ. ₹6000 ಇವಾಗ ಅಪ್ಪ ಅಮ್ಮ ಕೊಟ್ಟಿರೋ ಒಂದು ಪಾಕೆಟ್ ಮನಿ ಸಾಕು. ನಿಮ್ಮ ಹತ್ರ ₹6000 ಸೇರಿಸ್ಕೊಳ್ಳಿ, ಬನ್ನಿ ಗಾಡಿ ತಗೊಳ್ಳಿ, ಜೀವನನ ಸಮೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ನ ಮೀಟ್ ಮಾಡ್ತೀನಿ. ಅದಕ್ಕೆ ಮುಂಚೆ ಏನು ಮಾಡ್ಬೇಕು ಹೇಳಿ? ಇಷ್ಟ ಆಯ್ತು ತಾನೇ ವಿಡಿಯೋ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಬೈಕ್ ತೊಗೊಂಡಿದ್ದೀನಪ್ಪ, ನನಗೆ ಈ ವಿಡಿಯೋ ಬೇಡ, ಪರವಾಗಿಲ್ಲ. ನಿಮ್ಮ ಫ್ರೆಂಡಿಗೆ ಬೇಕಾಗಿದೆ, ನಿಮ್ಮ ಅಣ್ಣಂಗೆ ಬೇಕಾಗಿದೆ, ತಮ್ಮಂಗೆ ಬೇಕಾಗಿದೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು
ಒಂದು ಬೆಲ್ ಬಟನ್ ದಬಾಯಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಬಾಯ್.